ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ 2ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ 50 ಸಸಿ ನೆಟ್ಟ ವನಸಿರಿ ಫೌಂಡೇಶನ್ ತಂಡ ಸಿಂಧನೂರು ನಗರದ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ನಡೆದಾಡುವ ದೇವರು ಶತಮಾನದ ಸಂತರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ 2ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ 50 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ ಅವರು, ಪ್ರಿನ್ಸಿಪಾಲ್ ಶಿವಶಂಕರ್ ಪ್ರಸಾದ್, ಶಾಮಿದ್ ಸಾಬ್ ಶಂಕರಗೌಡ ಎಲ್ಲೆ ಕೂಡ್ಲಿಗಿ, ಶ್ರೀ ಅಮರಯ್ಯ ಶಾಸ್ತ್ರಿಗಳು ಎಲ್ಲೆ ಕೂಡ್ಲಿಗಿ, ಟ್ರಾಫಿಕ್ PSI ವೆಂಕಟೇಶ್ ಚವ್ಹಾಣ್, ರಾಜು ಬಳಗಾನೂರ್, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಚನ್ನಪ್ಪ ಕೆ, ಹೊಸಹಳ್ಳಿ, ಸಿಂಧನೂರು. ಕಡಿಂದ ಕಾಯ್ತಾನ ಅದು ಇದ್ದಾರೆ ಮತ್ತೆ ಯಾರು ಬಂದ್ರಿ ನೀವು ಹಾಕ್ತಾರೆ ಹುಡುಗ ಕೈ ಕೊಡ್ರಿ. ಅಲ್ಲ ನಾನು ಇಲ್ಲ ಅವ್ರ ಕೈ ಕೊಡ್ರಿ. ಅವ್ರ ಅಲ್ಲಿಂದ ಅಲ್ಲಿ ತೆಗಿಲ್ಲಮ್ಮ. ಹೌದಾ? ಫೋಟೋ ಎಲ್ಲ ಇರ್ಬೇಕು. ಬಾ ಹೇಳ್ತ ಕೊಡು. ಮನೆಗಳ ಮುಂದೆ ಒಂದೊಂದು ಗಿಡ ಎಲ್ಲ ಮನೆ ಮುಂದೆ ಪರಿಸರ ಬೇಕಾದಷ್ಟು ಎಳಿಬೇಕಾ ಶಕ್ತಿ. 2025 1,000 ಗಿಡ ನೆಡೋದು ನಿಮ್ಮದು ಮಾಡ್ಕೇರಿ ಎಲ್ಲರೂ. ಹಾಂ ಸರ್, ನಿಮ್ಮ NSS ಅದು ಕೊಡೋಣ. 1,000 ಗಿಡ ನೋಡ್ಬೇಕಂದ್ರೆ ಈ ವರ್ಷ 2025ಕ್ಕೆ ಸಂಪರ್ಕ ಮಾಡಿದ್ರಲ್ಲ, ಗಿಡ ಕೊಡ್ತೀವಿ. ಇಲ್ಲಿ ಅಂತಲ್ಲ, 20 ಗಿಡ ಒಬ್ಬರಿಗೆ 20 ಗಿಡ ಒಬ್ಬರಿಗೆ 20 ಗಿಡ ಸರ್. ಇದು ಮಾಡೋದು ಎಲ್ಲಿ ತಮ್ಮೂರಲ್ಲಿ ಸ್ಕೂಲಲ್ಲಿ ಹಚ್ಚಲಿ ದೇವಸ್ಥಾನ ಎಲ್ಲ ಒಂದು ಕ್ಯಾಂಪ್ ಮಾಡಿಬಿಡೋಣ. ಅದ್ರದ್ದು ಗಿಡ ನೆಡೋದು ಒಂದು ಕ್ಯಾಂಪ್ ಮಾಡಿಬಿಡೋಣ. ಜೂನ್ದಾಗ ಮಾಡೋದು, ಆಗಸ್ಟ್ನಾಗ ಮಾಡೋದು ಸರ್. ಜೂನ್ ಸರ್, ಜೂನ್ದಾಗ ಇನ್ನೂ ಸ್ಟಾರ್ಟ್ ಆಗಿದೆ ಕರೆಕ್ಟಾಗಿ ಸರ್. ಜೂನ್ದಾಗ ಆಗುತ್ತೆ, ಇನ್ನು ಆಗಸ್ಟ್ನಾಗ ಮಾಡೋದು. ಜೂನ್ದಾಗ ಮಾಡಿಬಿಡೋಣ ಸರ್. ಗಿಡ ನೆಡೋದು ಒಂದು ಕೊಡೋದು ಸರ್. ಕೊಡ್ರಿ ಸರ್, ಹುಡುಗ ಮಾಡ್ತಾರೆ ಕೊಡು ಸಾಕು. ಎಲ್ಲರೂ ಸ್ವಲ್ಪ ಕೊಡು. ಬರ್ರಿ ಬರ್ರಿ ಬಾ. ನೀವೆಲ್ಲ ಬಾ ಪಾರ ಬುಡ ಸಾಕು. ಚಪ್ಪಲಿ ಕೆಂಪಾಗತ್ತೆ ಏನು ಚೆನ್ನಾಗಿ ಸಾಕು ಬಿಡ್ರಿ. ಎಲ್ಲ ನಿಮ್ಮಂಗೆ ಬರ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಹೇಳ್ಬೇಕಲ್ಲ. ಈ ವಿಡಿಯೋ ಚಲೋಗ್ಬಿಡತ್ತೆ ಇದು. ನಾವು ಕಾಲು ಬಿಟ್ಬಿಟ್ಟು ನೋಡಮ್ಮ. ಮತ್ತೆ ನೀ ಹೇಳ್ಬೇಕು ನಿಮ್ಮ ಫ್ರೆಂಡ್ಸಿಗೆ. ಪಾವನ ತೀರ್ಥ ಸುಲಭ ಶ್ರೀ ಗುರುವಿನ ಕೃಪೆಯಾಗು. ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಸ್ವರ್ಗಸ್ಥರಾಗಿ 2 ವರ್ಷಗಳು. ಅವರ ಜೀವನ ಉದ್ದಕ್ಕೂ ಕೂಡ ಯಾವುದೇ ಆಸೆ ಆಮಿಷ ಅಧಿಕಾರಕ್ಕೂ ಕೂಡ ಆಸೆ ಪಟ್ಟವರಲ್ಲ. ಜಾತಿ ಮತ ಪಂಥ ಭೇದ ಭಾವ ಯಾವುದನ್ನೂ ಕೂಡ ಅವರ ಮತಿಯೊಳಗಿತ್ತಿಲ್ಲ. ತಮ್ಮ ಬದುಕಿನ ಉದ್ದಕ್ಕೂ ಕೂಡ ತಮ್ಮ ಜೀವನವನ್ನು ಇಡೀ ಸಮಾಜಕ್ಕೆ ಅರ್ಪಣೆಯನ್ನು ಮಾಡಿರುವಂಥ ಪೂಜ್ಯರು ಯಾರಾದರೂ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು. ಮಹಾತ್ಮ ಗಾಂಧೀಜಿಯವರು ಕೆಲವೊಂದು ಕಡೆ ಒಂದು ಮಾತು ಹೇಳ್ತಾರೆ, ತನಗಾಗಿ ಬಾಳುವನು ಅಲ್ಪಾತ್ಮ, ಈ ಜಗತ್ತಿಗಾಗಿ ಬಾಳುವನು ಮಹಾತ್ಮ. ಅಂಥ ಮಹಾತ್ಮ ಎನ್ನುವಂಥ ಬಿರುದು ಯಾರಿಗಾದರೂ ಸಲ್ಲುತ್ತಂದರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ.
ಅವರು ಸ್ವರ್ಗಸ್ಥರಾದಾಗ ಕೆಲ ದಿನಗಳ ಮುಂಚೆ ಅಲ್ಲಿರುವಂಥ ಎಲ್ಲ ತಮ್ಮ ಶಿಷ್ಯ ಸದ್ಭಕ್ತರನ್ನು ಕರೆಸಿ ಒಂದು ಮಾತು ಹೇಳ್ತಾರೆ. ನಾನು ಸ್ವರ್ಗಸ್ಥರಾದ ಮೇಲೆ ಈ ಆತ್ಮ ಪರಮಾತ್ಮನ ಹತ್ರ ಹೋದ ಮೇಲೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮಣ್ಣಲ್ಲಿ ಇಡೋದಾಯಿತು, ನನ್ನ ಗದ್ದಿಗೆಯನ್ನು ಕಟ್ಟಿಸೋದಾಯಿತು, ನನಗೆ ಪೂಜಾ ಪುನಸ್ಕಾರಗಳು ಮಾಡೋದಾಯಿತು, ಅದನ್ನು ಯಾವುದೂ ಕೂಡ ನೀವು ವ್ಯರ್ಥ ಮಾಡಬಾರ್ರಿ. ಈ ದೇಹವನ್ನು ಸುಟ್ಟು ಈ ದೇಹದ ಬೂದಿಯನ್ನು ಕೂಡ ಎಲ್ಲೋ ಇಡೋಕೆ ಹೋಗ್ಬಿಟ್ರೆ ಅದನ್ನು ಗಂಗೆ ಪಾಲು ಮಾಡಿರಿ ಎನ್ನುವಂಥ ವಿಚಾರಧಾರೆಗಳನ್ನು ಈ ಜಗತ್ತಿಗೆ ಹಲವಾರು ಸಂದೇಶಗಳನ್ನು ತಿಳಿಸಿಕೊಟ್ಟಿರುವಂಥ ಪೂಜ್ಯರು ಸಿದ್ದೇಶ್ವರ ಸ್ವಾಮಿಗಳು. ಆದರೆ ಈ ಜಗತ್ತಿನೊಳಗಿರುವಂಥ ಎಲ್ಲ ಜನರನ್ನು ಅವರ ಮನಸ್ಸನ್ನು ಪರಿವರ್ತನೆಯನ್ನು ಯಾವುದರ ಮುಖಾಂತರವಾಗಿ ಮಾಡಿದರು ಅಂದ್ರೆ ತಮ್ಮ ಆಶೀರ್ವಚನದ ಮುಖಾಂತರವಾಗಿ, ಪ್ರವಚನದ ಮುಖಾಂತರವಾಗಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿದರು. ತಾಯ್ತ ಕಟ್ಟೋದಾಯಿತು, ನಿಂಬೆಹಣ್ಣು ಮಂತ್ರಿಸ್ಕೊಡೋದಾಯಿತು, ಯಾವುದ್ಯಾವುದೋ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳೋದಾಯಿತು, ಅದು ಯಾವುದನ್ನೂ ಕೂಡ ಮಾಡಲಿಲ್ಲ. ಈ ಜಗತ್ತಿನ ಪರಿವರ್ತನೆಯನ್ನು ಬರೀ ಮಾತಿನ ಮುಖಾಂತರವಾಗಿ ಜಗತ್ತಿನ ಮನಸ್ಸುಗಳ ಪರಿವರ್ತನೆ ಮಾಡುವಂಥವರು ಸಿದ್ದೇಶ್ವರ ಸ್ವಾಮಿಗಳು. ಅದೇ ರೀತಿಯೊಳಗೂ ಕೂಡ ಸಿಂಧನೂರು ನಗರದೊಳಗೂ ಕೂಡ 1 ತಿಂಗಳ ಪರ್ಯಂತರವಾಗಿ ಕೂಡ ಅವರ ಪ್ರವಚನವನ್ನು ಕೂಡ ಹೇಳಿದರು. ಅವರು ವಿಶೇಷವಾಗಿರುವಂಥ ಪ್ರವಚನ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿ 7 ಗಂಟೆಗೆ ಮುಕ್ತಾಯವಾಗ್ತಿತ್ತು. ಅವರ ನೆನಪು ಬರೇ ವರ್ಷಕ್ಕೆ 1 ಸಲ ಅಲ್ಲ, ದಿನಾನೂ ಕೂಡ ಅವರ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಕಡಿಮೆನ. ಇಂಥದ್ರೊಳಗೆ ನಮ್ಮ ಸಿಂಧನೂರು ನಗರದೊಳಗೆ ಪರಿಸರ ಪ್ರೇಮಿಗಳಾಗಿರುವಂಥ ಅಂಬರೇಗೌಡರಾಗಿರ್ಬೋದು, ಶಂಕರಗೌಡರಾಗಿರ್ಬೋದು, ನಮ್ಮ ಕಾಲೇಜಿನ ಗರ್ಲ್ಸ್ ಕಾಲೇಜ್, ಮಹಿಳಾ ಕಾಲೇಜು ಉಪನ್ಯಾಸಕರು ಎಲ್ಲ ವಿದ್ಯಾರ್ಥಿನಿಯರನ್ನು ಕರ್ಕೊಂಡು ಬಹಳ ರಂಗೋಲಿಯನ್ನು ಹಾಕಿ ಹಲವಾರು ವಿಧಿವಿಧಾನದಿಂದ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ಮತ್ತು ಸಸಿಯನ್ನು ನೆಡುವುದರ ಮುಖಾಂತರವಾಗಿ ಅವರ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವೆಲ್ಲರೂ ಕೂಡಿಕೊಂಡು ಮಾಡುವಂಥವರು ಆಗಿವಿ. ಮತ್ತೊಮ್ಮೆ ಈ ನಾಡಿನೊಳಗೆ ಅವರು ಹುಟ್ಟು ಬರಲಿ ಎನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ಕೊತ ನನ್ನ 2 ಮಾತಿಗೆ ವಿರಾಮ ನೀಡೋದ್ರಲ್ಲಿ ಕೇಳ್ಬೋದಾಗಿದೆ. ಪ್ರತಿಯೊಂದು ಪ್ರವಚನಗಳು ಭಾಳಷ್ಟು ಅರ್ಥಗರ್ಭಿತವಾಗಿರುತ್ತವೆ. ಇವರ ಈ ಒಂದು ಸೇವೆ ಅದು ಗುರು ಪೂಜ್ಯ ಶ್ರೀಗೆ ಸಮಾನವಾದ ಪೂಜ್ಯ ಶ್ರೀಗಳಂದರೆ ನಾವು ಅವ್ರನ್ನ ಪೂಜೆ ಮಾಡಬೇಕು ಯಾವಾಗಲೂ. ಅಂಥ ಆಧ್ಯಾತ್ಮಿಕ ಚಿಂತಕರು, ಪ್ರವಚನಕಾರರು ಮತ್ತು ತತ್ವಜ್ಞಾನಿಗಳಾಗಿರುವುದರಿಂದ ಇವರನ್ನು ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು 2018ರಲ್ಲಿ ನೀಡಿತು. ಅತ್ಯಂತ 4ನೇ ತತ್ವ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಹುಟ್ಟಿದ್ದು 5 ಸೆಪ್ಟೆಂಬರ್ 1940ರಲ್ಲಿ. ಇವರು ಲಿಂಗೈಕ್ಯರಾಗಿದ್ದು ಅಥವಾ ಸ್ವರ್ಗಸ್ಥರಾಗಿದ್ದು 2ನೇ ತಾರೀಕು ಜನವರಿ 2023ರಲ್ಲಿ. ಇಲ್ಲಿಗೆ 1 ವರ್ಷ ಆಯಿತು. ಗುರೂಜಿಯವರು 2 ವರ್ಷ 25 2 ವರ್ಷ ಆಯಿತು. ಅವರ ಒಂದು ಸವಿ ನೆನಪಿಗಾಗಿ ಸಿದ್ದೇಶ್ವರಿ ತಾತ್ನವರ ಸವಿ ನೆನಪಿಗಾಗಿ ಅವರ ಒಂದು ಯಾವಾಗಲೂ ನೆರಳಾಗಿ ಇಡೀ ದೇಶ ಪ್ರಪಂಚನೇ ಅವರ ಪ್ರವಚನಗಳನ್ನು ಕೇಳ್ತಾರೆ. ಅಂಥ ಒಂದು ತತ್ವಜ್ಞಾನಿಗಳವರು ಅವರ ಸವಿ ನೆನಪಿಗಾಗಿ ಇಂದು ಒಂದು ಮರವನ್ನು ನೆಡುವ ಮುಖಾಂತರ ಅವರಿಗೆ 50 ಮರಗಳನ್ನು ನೆಡುವ ಮುಖಾಂತರ ನಾವು ಅವರಿಗೆ ಕೃತಜ್ಞತರಾಗಿರೋಣ. ಇಷ್ಟು ಹೇಳಿ ನನ್ನ